ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. ನಾವು ಇವತ್ತು GPSTR 2017 GS ಅಂದರೆ ಜನರಲ್ ಸ್ಟಡೀಸ್, ಅದರಲ್ಲಿ ಸಾಮಾನ್ಯ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಬಂದಿರುವಂಥ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಸಾಮಾನ್ಯ ಇಂಗ್ಲೀಷ್ ಅಂದರೆ ಜನರಲ್ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಕ್ವಶನ್ ನೋಡೋದಾದರೆ, ಈ ರೀಡ್ಸ್ ಎ ಸ್ಟೋರಿ ಬುಕ್. ದ ಪ್ಯಾಸಿವ್ ವಾಯ್ಸ್ ಆಫ್ ದ ಎಬೋ ಸೆಂಟೆನ್ಸ್ ಅಂತ ಇದೆ. ಇದಕ್ಕೆ ಆನ್ಸರ್ ಏನಾಗುತ್ತೆ? ಎ ಸ್ಟೋರಿ ಬುಕ್ ವಾಸ್ ರೀಡ್ ಬೈ ಹಿಮ್ ಆಗುತ್ತಾ, ಇಲ್ಲ ಎ ಸ್ಟೋರಿ ಬುಕ್ ಈಸ್ ರೀಡ್ ಬೈ ಹಿಮ್ ಆಗುತ್ತಾ, ಎ ಸ್ಟೋರಿ ಬುಕ್ ಈಸ್ ಬೀಯಿಂಗ್ ರೀಡ್ ಬೈ ಹಿಮ್ ಆಗುತ್ತೋ, ಇಲ್ಲ ಎ ಸ್ಟೋರಿ ಬುಕ್ ಯಾಸ್ ಬೀನ್ ರೀಡ್ ಬೈ ಹಿಮ್ ಆಗುತ್ತೋ. ಇದರಲ್ಲಿ 2ನೇ ಆಪ್ಷನಲ್ಲಿರುವಂತಹ ಯಾವ್ದು ಹೇಳಿ? ಎ ಸ್ಟೋರಿ ಬುಕ್ ಈಸ್ ರೀಡ್ ಬೈ ಹಿಮ್ ಆಗುತ್ತೆ ಅಲ್ವಾ? ಹಾಗಾದರೆ 27ನೇ ಕ್ವಶನ್ ನೋಡೋದಾದರೆ, ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ಗಿವನ್ ವರ್ಡ್ಸ್ ಅಂತ ಇದೆ. ಅಂದರೆ ಏನು? ಇಲ್ಲಿ ಡಿಕ್ಷನರಿ ಆರ್ಡರಲ್ಲಿ ಯಾವುದಿದೆ ಇಲ್ಲಿ ವರ್ಡ್ಸ್ಗಳು ಅಂತ ಡಿಕ್ಷನರಿ ಆರ್ಡರಲ್ಲಿ ಜೋಡಿಸಿರ್ಬೇಕು ಅಂತ ಹೇಳ್ತಿದಾರಲ್ವಾ. ಫಸ್ಟು ಅರೇಂಜ್ ಇದೆಯೋ, ಇಲ್ಲ ಆಪಲ್ ಇದೆಯೋ, ಅಬಿಲಿಟಿ ಇದೆಯೋ. ಸೆಕೆಂಡ್ ಆಪ್ಷನಲ್ಲಿ ನೋಡೋದಾದರೆ ಎಬಿಲಿಟಿ, ಅರೇಂಜ್, ಎಜಿಲಿಟಿ, ಆಪಲ್ ಇದೆ. 3ನೇ ಆಪ್ಷನಲ್ಲಿ ಎಬಿಲಿಟಿ, ಎಜಿಲಿಟಿ, ಆಪಲ್, ಆರೆಂಜ್ ಅಂತ ಇದೆ. ಡಿ ಆಪ್ಷನಲ್ಲಿ ನೋಡೋದಾದರೆ ಎಜಿಲಿಟಿ, ಆಪಲ್, ಎಬಿಲಿಟಿ, ಅರೇಂಜ್ ಅಂತ ಇದೆ ಅಲ್ವಾ? ಹಾಗಾದರೆ ಆನ್ಸರ್ ಯಾವುದಾಗುತ್ತೆ? ಸಿ ಆಪ್ಷನಲ್ಲಿರುವಂತಹ ಎಬಿಲಿಟಿ, ಎಜಿಲಿಟಿ, ಆಪಲ್, ಆರೆಂಜ್ ಆಗುತ್ತಲ್ವಾ? ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಈ ಸೇಸ್ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂತ ಇದೆ. ಇದನ್ನು ಏನು ಮಾಡಬೇಕು? ದ ಇಂಡೈರೆಕ್ಟ್ ಫಾರ್ಮ್ ಆಫ್ ಎಬೋ ಸೆಂಟೆನ್ಸ್. ಇದನ್ನು ಏನು ಇಂಡೈರೆಕ್ಟ್ ಫಾರ್ಮಲ್ಲಿ ಯಾವ ಸೆಂಟೆನ್ಸ್ ಇದರಲ್ಲಿದೆ ಅಂತ ನಾವು ಟಿಕ್ ಮಾಡಬೇಕಲ್ವಾ? ಎ ಆಪ್ಷನ್ ನೋಡೋದಾದರೆ, ಈ ಸೇಸ್ ದಟ್ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂತ ಇದರಲ್ಲಿದೆ. ಸೆಕೆಂಡ್ ಆಪ್ಷನಲ್ಲಿ ಈ ಸೇಸ್ ದಟ್ ಆನೆಸ್ಟಿ ವಾಸ್ ದ ಬೆಸ್ಟ್ ಪಾಲಿಸಿ ಅಂತ ಇದೆ. ಈ ಸೇಸ್ ದಟ್ ಆನೆಸ್ಟಿ ಯಾಸ್ ಬಿನ್ ದ ಬೆಸ್ಟ್ ಪಾಲಿಸಿ ಅಂತ ಇದೆ. ಡಿ ಆಪ್ಷನಲ್ಲಿ ನೋಡೋದಾದರೆ ಈ ಸೆಡ್ ದಟ್ ಆನೆಸ್ಟಿ ವಾಸ್ ದ ಬೆಸ್ಟ್ ಪಾಲಿಸಿ ಅಂತ ಇದೆ. ಇದಕ್ಕೆ ಆನ್ಸರ್ ಏನಾಗುತ್ತೆ ಹೇಳಿ? ಎ ಆಪ್ಷನಲ್ಲಿರುವಂತಹ ಈ ಸೇಸ್ ದಟ್ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಆನ್ಸರ್ ಆಗುತ್ತಲ್ವಾ? ಈಗ 29ನೇ ಕ್ವಶನ್ ಕಡೆ ಹೋಗ್ಬಿಡೋಣ. ಏನಂತ ಇದೆ 29ನೇ ಕ್ವಶನು? ಡ್ಯಾಶ್ ಐ ನೋ ಯುವರ್ ನೇಮ್ ಪ್ಲೀಸ್ ಈ ರಿಕ್ವೆಸ್ಟೆಡ್. ಇದನ್ನ ಏನು ಮಾಡಬೇಕು ಅಂತ ಹೇಳಿದರೆ, ದ ಕರೆಕ್ಟ್ ಮಾಡಲ್ ಆಕ್ಸಿಲರಿ ವರ್ಬ್ಸ್ ಟು ಯೂಸ್ ಇಯರ್. ಇಲ್ಲಿ ಮಾಡಲ್ ಆಕ್ಸಿಲರಿ ವರ್ಬ್ನ ಯೂಸ್ ಮಾಡಬೇಕು ಅಂತ ಇದೆ ಅಲ್ವಾ? ಯಾವುದು? ಮೈಟ್ ಆಗುತ್ತೋ, ಇಲ್ಲ ಶೆಲ್ ಆಗುತ್ತೋ, ವಿಲ್ ಆಗುತ್ತೋ, ಇಲ್ಲ ಮೇ ಆಗುತ್ತೋ? ಯಾವುದಿಲ್ಲ ಆನ್ಸರ್? ಡಿ ಆಪ್ಷನ್ ಇರುವಂತಹ ಮೇ ಆಗುತ್ತೆ. ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಈ ರಿಕ್ವೆಸ್ಟೆಡ್ ಅಲ್ವಾ? 30ನೇ ಕ್ವಶನ್ ಕಡೆ ಮೇ ಆಗುತ್ತಲ್ವಾ? ನೆಕ್ಸ್ಟ್ ಕ್ವಶನ್ ಕಡೆ ಹೋಗ್ಬಿಡೋಣ. ನೋ ಅದರ್ ಪಾರ್ಕ್ ಈಸ್ ಯಾಸ್ ಬ್ಯೂಟಿಫುಲ್ ಯಾಸ್ ಲಾಲ್ಬಾಗ್ ಅಂತ ಕೊಟ್ಟಿದ್ದಾರೆ. ಇದನ್ನು ಏನು ಮಾಡಬೇಕು? ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಯಾವುದು ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ? ಎ ಆಪ್ಷನ್ ಇರುವಂತಹ ಲಾಲ್ಬಾಗ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಪಾರ್ಕ್ ಆಫ್ ಆಲ್ ದ ಪಾರ್ಕ್ಸ್ ಆಗುತ್ತೋ, ಇಲ್ಲ ಲಾಲ್ಬಾಗ್ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಎನಿ ಅದರ್ ಪಾರ್ಕ್ಸ್ ಆಗುತ್ತೋ, ಇಲ್ಲ ಲಾಲ್ಬಾಗ್ ವಾಸ್ ಮೋಸ್ಟ್ ಬ್ಯೂಟಿಫುಲ್ ಪಾರ್ಕ್ಸ್ ಆಫ್ ಆಲ್ ದ ಪಾರ್ಕ್ಸ್ ಆಗುತ್ತೋ, ಇಲ್ಲ ಡಿ ಆಪ್ಷನಲ್ಲಿರುವ ಲಾಲ್ಬಾಗ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಕ್ಸ್ ಆಫ್ ದ ಪಾರ್ಕ್ ಆಗುತ್ತೋ? ಇಲ್ಲಿ ಯಾವುದಾಗುತ್ತೆ ಹೇಳಿ? ಲಾಲ್ಬಾಗ್, ಡಿ ಆಪ್ಷನ್ ಇರುವಂತಹ ಲಾಲ್ಬಾಗ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಕ್ ಆಫ್ ಆಲ್ ದ ಪಾರ್ಕ್ಸ್ ಅಂತ ಆಗುತ್ತಲ್ವಾ ಆನ್ಸರ್?
31ನೇ ಕ್ವಶನ್ ನೋಡೋದಾದರೆ ಚಿಲ್ಡ್ರನ್ ಪುಟ್ ಆನ್ ನ್ಯೂ ಕ್ಲಾತ್ಸ್ ಆನ್ ಫೆಸ್ಟಿವಲ್ ಡೇ ಅಂತ ಇದೆಯಲ್ವಾ, ಡೇಸ್ ಅಂತ. ದ ಮೀನಿಂಗ್ ಆಫ್ ಅಂಡರ್ಲೈನ್ ವರ್ಡ್ ಅಂತೆ. ಏನಿದು ಪುಟ್ ಆನ್ ಅನ್ನೋದು ಏನು ಇದರ ಅರ್ಥ ಹಾಗಾದರೆ? ಎ ಆಪ್ಷನ್ ಇರುವಂತಹ ವೇರ್ ಆಗುತ್ತಾ, ಇಲ್ಲ ಬಿ ಆಪ್ಷನ್ ಇರುವಂತಹ ಪರ್ಚೇಸ್ ಆಗುತ್ತಾ, ಸಿ ಆಪ್ಷನಲ್ಲಿರುವಂಥ ಗಿಫ್ಟ್ ಆಗುತ್ತಾ, ಇಲ್ಲ ಡಿ ಆಪ್ಷನ್ ಇರುವಂಥ ಸ್ಟಿಚ್ ಆಗುತ್ತಾ? ಏನಾಗುತ್ತೆ ಇದು ಪುಟ್ ಆನ್ ಅನ್ನೋದು? ವೇರ್ ಅಂದರೆ ಮಕ್ಕಳು ಯಾವ ಬಟ್ಟೆಯನ್ನು, ಹೊಸ ಬಟ್ಟೆಯನ್ನು ಯಾವುದು ಹಬ್ಬದ ದಿನಗಳಲ್ಲಿ ಧರಿಸ್ಕೊಳ್ತಾರೆ ಅಂತ ಕೊಟ್ಟಿದ್ದಾರಲ್ವಾ. 32ನೇ ಕ್ವಶನ್ ನೋಡೋದಾದರೆ ಹನಿ ಈಸ್ ಡ್ಯಾಶ್ ಓಲ್ಡೆಸ್ಟ್ ಸ್ವೀಟ್ ಯೂಸ್ಡ್ ಬೈ ಪೀಪಲ್. ಇಟ್ ಈಸ್ ಡ್ಯಾಶ್ ನ್ಯಾಚುರಲ್ ಶುಗರ್ ಮೇಡ್ ಬೈ ಬೀಸ್ ಅಂತ ಇದೆ. ಇಲ್ಲಿ ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ಎ ಆಪ್ಷನಲ್ಲಿರುವಂತಹ ಎ ದ ಆಗುತ್ತೋ, ಇಲ್ಲ ಬಿ ಆಪ್ಷನಲ್ಲಿರುವಂತಹ ದ ಎ ಆಗುತ್ತೋ, ಇಲ್ಲ ಸಿ ಆಪ್ಷನಲ್ಲಿರುವಂತಹ ದ ಯಾನ್ ಆಗುತ್ತೋ, ಇಲ್ಲ ಡಿ ಆಪ್ಷನಲ್ಲಿರುವಂತಹ ಯಾನ್ ದ ಆಗುತ್ತೋ. ಇಲ್ಲ ಆನ್ಸರ್ ಯಾವುದಾಗುತ್ತೆ ಹೇಳಿ? ದ ಎ ಅಲ್ವಾ. ಹನಿ ಈಸ್ ಡ್ಯಾಶ್ ಓಲ್ಡೆಸ್ಟ್ ಅಂತ ಇದೆ ಅಲ್ವಾ. ದ ಓಲ್ಡೆಸ್ಟ್ ಸ್ವೀಟ್ ಯೂಸ್ಡ್ ಬೈ ಪೀಪಲ್. ಇಟ್ ಈಸ್ ಎ ನ್ಯಾಚುರಲ್ ಶುಗರ್ ಮೇಡ್ ಬೈ ಬೀಸ್. ಹಾಗಾದರೆ ಬಿ ಆಪ್ಷನ್ ಇರುವಂತಹ ದ ಮತ್ತೆ ಎ ಆಗುತ್ತೆ ಅಲ್ವಾ. 33ನೇ ಕ್ವಶನ್ ನೋಡ್ತಾ ಹೋಗೋಣ. ಹಾಗಾದರೆ ಜಾನ್ ಲೀವ್ಸ್ ಡ್ಯಾಶ್ ಚಿಕ್ನಳ್ಳಿ ಡ್ಯಾಶ್ ಚಿಂತಾಮಣಿ ತಾಲೂಕು ಅಂತ ಇದೆ. ಇಲ್ಲಿ ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಪ್ರಪೋರ್ಷನ್ನ ಅಲ್ಲಿ ಜೋಡಿಸ್ಬೇಕು ಅಂತ ಕೊಟ್ಟಿದ್ದಾರಲ್ವಾ. ಅಟ್ ಇನ್ ಆಗುತ್ತೋ, ಇಲ್ಲ ಬಿ ಆಪ್ಷನ್ ಇರುವಂಥ ಇನ್ ಅಟ್ ಆಗುತ್ತೋ, ಇಲ್ಲ ಇನ್ ಆಗುತ್ತೋ, ಇಲ್ಲ ಡಿ ಆಪ್ಷನ್ ಇರುವಂತಹ ಇನ್ ಆನ್ ಆಗುತ್ತೋ. ಜಾನ್ಸ್ ಲೀವ್ಸ್ ಅಟ್ ಚೀಕ್ನಳ್ಳಿ ಅಲ್ವಾ. ಅದು ಎಲ್ಲಿದೆ? ಇನ್ ಚಿಂತಾಮಣಿ ತಾಲೂಕ್. ಇದು ಹಾಗಾದರೆ ಅಟ್ ಮತ್ತು ಇನ್ ಅಲ್ವಾ ಎ ಆಪ್ಷನ್ ಇರುವಂಥ ಆನ್ಸರು. ಕ್ವಶನ್ ಕಡೆ ನೋಡ್ತಾ ಹೋಗೋಣ. ರಾಮ ಡ್ಯಾಶ್ ರೈಮ ಆರ್ ಗುಡ್ ಫ್ರೆಂಡ್ಸ್. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಯಾವುದು ಸೂಟ್ ಆಗುತ್ತೆ ಇದರಲ್ಲಿ ನೋಡಿ? ಬಟ್ ಆಗುತ್ತಾ? ರಾಮ ಬಟ್ ರೈಮ ಆರ್ ಗುಡ್ ಫ್ರೆಂಡ್ಸ್ ಆಗುತ್ತಾ? ಆಗಲ್ಲ ಅಲ್ವಾ. ರಾಮ ಸೋರ್ ರಹೀಮ್ ಆರ್ ಗುಡ್ ಫ್ರೆಂಡ್ಸ್ ಆಗುತ್ತಾ? ಆಗಲ್ಲ ಅಲ್ವಾ. ರಾಮ ಲೈಕ್ ರಹೀಮ ಆರ್ ಗುಡ್ ಫ್ರೆಂಡ್ಸ್ ಆಗುತ್ತಾ? ರಾಮ ಆ್ಯಂಡ್ ರಹೀಮ ಆರ್ ಗುಡ್ ಫ್ರೆಂಡ್ಸ್ ಆಗುತ್ತೆ ಅಲ್ವಾ. ಹಾಗಾದರೆ ಇದಕ್ಕೆ ಆನ್ಸರ್ ಹ್ಯಾಂಡ್ ಅಲ್ವಾ. ಓಕೆ, ಹಾಗಾದರೆ ಮುಂದಿನ ಕ್ವಶನ್ ಕಡೆ ನೋಡ್ತಾ ಹೋಗೋಣ. ಇಲ್ಲೇನಂತ ಇದೆ? ಶಿ ಈಸ್ ಲೈಕ್ ಎ ಡ್ಯಾನ್ಸಿಂಗ್ ಫ್ಲವರ್. ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ? ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಬೈ ಹಿಯರ್ ಅಂತ ಕೊಟ್ಟಿದ್ದಾರೆ. ಯಾವುದು ಇದರಲ್ಲಿ ಫಿಗರ್ ಆಫ್ ಸ್ಪೀಚ್ನ ಯೂಸ್ ಮಾಡಿದ್ದಾರೆ? ಮೆಟಾಫರ್ ಯೂಸ್ ಮಾಡಿದಾರಾ, ಇಲ್ಲ ಸಿಮಿಲಿ ಯೂಸ್ ಮಾಡಿದಾರಾ, ಇಲ್ಲ ಪರ್ಸಮಿಟೇಷನ್ ಯೂಸ್ ಮಾಡಿದಾರಾ, ಇಲ್ಲ ಹೈಪರ್ ಬ್ಲೋಲ್ನ ಯೂಸ್ ಮಾಡಿದಾರಾ? ಯಾವುದಾಗುತ್ತೆ ಇದರಲ್ಲಿ? ಯಾವ್ದು ಹೇಳಿ? ಸಿಮಿಲಿ ಅಂದರೆ ಇಲ್ಲಿ ಯಾವ್ದು ಹೇಳ್ಬೋದು ಅಂದರೆ ಅದಕ್ಕೆ ಹೋಲಿಕೆ ಮಾಡ್ತಿದ್ದಾರೆ. ಅದರಿಂದ ಏನೋ ಹೋಲಿಕೆ ಮಾಡ್ತಿದ್ರೆ ಏನಾಗುತ್ತೆ ಹೇಳಿ? ಸಿಮಿಲಿ ಅಂತ ಅನ್ಬೋದು. ಶಿ ಈಸ್ ಲೈಕ್ ಎ ಡ್ಯಾನ್ಸಿಂಗ್ ಫ್ಲವರ್ ಅಂದರೆ ಅದಕ್ಕೆ ಹೋಲಿಕೆ ಮಾಡ್ತಿದ್ದಲ್ಲ, ಅದಕ್ಕೋಸ್ಕರ ಇದು ಏನಾಗುತ್ತೆ? ಸಿಮಿಲಿ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಚಿಲ್ಡ್ರನ್ ಲೈಕ್ ಡೆಲಿಷಿಯಸ್ ಫುಡ್ ಸೊ ಮದರ್ ಆರ್ ಫೋರ್ಸ್ಡ್ ಟು ಪ್ರಿಪೇರ್. ಇಲ್ಲಿ ಡೆಲಿಷಿಯಸ್ ಅನ್ನೋದು ಯಾವುದಾಗುತ್ತೆ? ನೌನ್ ಆಗುತ್ತೋ, ವರ್ಬ್ ಆಗುತ್ತೋ, ಇಲ್ಲ ಅಬ್ಜೆಕ್ಟಿವ್ ಆಗುತ್ತೋ, ಅಡ್ಬರ್ವ್ ಆಗುತ್ತೋ? ಯಾವುದಾಗುತ್ತೆ ಇದರಲ್ಲಿ? ಡೆಲಿಷಿಯಸ್ ಅನ್ನೋದು ಅಬ್ಜೆಕ್ಟಿವ್ ಆಗುತ್ತೆ. ಮುಂದಿನ ಕ್ವಶನ್ ನೋಡ್ತಾ ಹೋಗೋಣವಾ. ಟೋನಿ ಆ್ಯಂಡ್ ಬಾಬ್ ಆರ್ ವೆರಿ ಗುಡ್ ಫ್ರೆಂಡ್ಸ್. ದೇ ನೆವರ್ ಕಮ್ ಟು ಸ್ಕೂಲ್ ಲೇಟ್. ಇಲ್ಲಿ ಆಂಟೋನಿಯಮ್ ಆಫ್ ಅಂಡರ್ಲೈನ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಯಾವುದಾಗುತ್ತೆ?
ಆಫನ್ ಆಗುತ್ತೋ, ಇಲ್ಲ ಸಮ್ಟೈಮ್ಸ್ ಆಗುತ್ತೋ, ಇಲ್ಲ ಆಲ್ವೇಸ್ ಆಗುತ್ತೋ, ಇಲ್ಲ ಫ್ರೀಕ್ವೆಂಟ್ ಆಗುತ್ತೋ? ಯಾವುದಿಲ್ಲಿ ಆನ್ಸರು? ಆಲ್ವೇಸ್ ಆಗುತ್ತೆ ಅಲ್ವಾ? ಹಾಗಾದರೆ ಮುಂದಿನ ಕ್ವಶನ್ ಕಡೆ ನೋಡ್ತಾ ಹೋಗೋಣ. ಇಲ್ಲಿ ಪ್ಯಾಸೇಜ್ ಇದೆ, ಪ್ಯಾಸೇಜ್ಗೂ ಕೂಡ ಆನ್ಸರ್ ನೋಡ್ತಾ ಹೋಗೋಣ. ಈ ಪ್ಯಾಸೇಜ್ಗೆ ಆನ್ಸರ್ ಏನಾಗುತ್ತೆ ಹೇಳಿ? ಪಿ ರಾಜೇಶ್ ಅಂಡ್ ಪಿ ನಟರಾಜ್ ಆರ್ ಏನಾಗಿದ್ದಾರೆ? ಬ್ರದರ್ಸ್ ಅಂತ ಕೊಟ್ಟಿದ್ದಾರಲ್ವಾ? ಶ್ರೀ ಪಿ ರಾಜೇಶ್ ಅಂಡ್ ಶ್ರೀ ಪಿ ನಟರಾಜ್ ಆರ್ ವೆರಿ ಫೇಮಸ್. ಯಾವುದಕ್ಕೆ ಫೇಮಸ್ ಆಗಿದ್ರು ಅವರು? ಮ್ಯೂಸಿಷಿಯನ್ಗೆ ಫೇಮಸ್ ಆಗಿದ್ರು. ಹೂ ಈಸ್ ಕೆ ಆರ್ ಪ್ರಭು ಅಂತ ಕೊಟ್ಟಿದ್ದಾರೆ. ಯಾರು? ಮೃದಂಗಂ ಪ್ಲೇಯರ್ ಅಂತೆ. ಓಕೆನಾ? ಹಾಗಾದರೆ ಮುಂದಿನ ಕ್ವಶನ್ಗೆ ಆನ್ಸರ್ ಯಾವ್ದು ಹೇಳಿ? ವಿದ್ವಾನ್ ಶಂಕರ್ ಪ್ಲೇಸ್. ಯಾವುದನ್ನ ವಿದ್ವಾನ್ ಶಂಕರ್ ಏನು ನುಡಿಸ್ತಾ ಇದ್ರು? ಗಾತಮ್. ಚೌಡಯ್ಯ ಮೆಮೋರಿಯಲ್ ಹಾಲ್ ಈಸ್ ಇನ್ ಇಲ್ಲಿ ಬೆಂಗಳೂರಲ್ಲಿತ್ತು, ಬ್ಯಾಂಗಲೂರ್. 43ನೇ ಕ್ವಶನ್ ನೋಡೋದಾದರೆ, ವಿ ವೆಂಟ್ ಟು ಎ ಫಂಕ್ಷನ್ ದ ಡ್ಯಾಶ್, ಇಲ್ಲಿ ಬ್ರ್ಯಾಕೆಟಲ್ಲಿ ಅರೇಂಜ್ ಅಂತ ಕೊಟ್ಟಿದ್ದಾರೆ, ಆಫ್ ದ ಫಂಕ್ಷನ್ ವಾಸ್ ವೆರಿ ನೈಸ್. ಇಲ್ಲಿ ಏನಂತ ಕೊಟ್ಟಿದ್ದಾರೆ? ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಈಸ್ ಅಂತ. ಏನು ಯಾವುದನ್ನು ಇಲ್ಲಿ ಫಿಲ್ ಮಾಡ್ಬೋದು? ಅರೇಂಜಿಂಗ್ ಅಂತ ಮಾಡ್ಬೋದಾ, ಇಲ್ಲ ಅರೇಂಜ್ಮೆಂಟ್ ಅಂತ ಮಾಡ್ಬೋದಾ, ಅರೇಂಜ್ಡ್ ಅಂತ ಮಾಡ್ಬೋದಾ, ಇಲ್ಲ ಅರೇಂಜ್ ಅಂತ ಮಾಡ್ಬೋದಾ? ಇಲ್ಲಿ ಬಿ ಆಪ್ಷನ್ ಇರುವಂತಹ ಅರೇಂಜ್ಮೆಂಟ್ ಇದಕ್ಕೆ ಆನ್ಸರ್ ಆಗುತ್ತೆ. 44ನೇ ಕ್ವಶನ್ ನೋಡೋದಾದರೆ, ದ ವರ್ಡ್ಸ್ ದಟ್ ಎ ಸಿಂಗಲ್ ಸಿಂಬಲ್ ಈಸ್. ಯಾವುದು ಸಿಂಗಲ್ ಸಿಂಬಲ್ ಇರೋದು ಇದರಲ್ಲಿ? ಐಡಿಯಾ ಇದೆಯಾ, ಇಲ್ಲ ಟೇಬಲ್ ಇದೆಯಾ, ಪೇಪರ್ ಇದೆಯಾ, ಇಲ್ಲ ಸ್ಕೂಲ್ ಇದೆಯಾ? ಇದಕ್ಕೆ ಆನ್ಸರ್ ಡಿ ಆಪ್ಷನ್ ಇರುವಂತಹ ಸ್ಕೂಲ್ ಇದಕ್ಕೆ ಆನ್ಸರ್ ಆಗುತ್ತೆ. 45ನೇ ಕ್ವಶನ್ ನೋಡೋದಾದರೆ, ಈ ಸೆಡ್ ಐ ಆಮ್ ಎ ಡಾಕ್ಟರ್. ಇದನ್ನ ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ? ದ ರೈಟ್ ಕ್ವಶನ್ ಟ್ಯಾಗ್ ಫಾರ್ ದ ಎಬೋ ಸ್ಟೇಟ್ಮೆಂಟ್ ಅಂತ. ಈ ಸೆಡ್ ಐ ಆಮ್ ಡಾಕ್ಟರ್ ಅಂತ ಇದೆಯಲ್ವಾ? ಇದಕ್ಕೆ ಕ್ವಶನ್ ಟ್ಯಾಗ್ ಮಾಡೋದಾದರೆ ಯಾವುದು? ಯಾಮ್ ಐ ಅಂತ ಮಾಡ್ತೀರಾ, ಇಲ್ಲ ಅಮೆಂಟ್ ಐ ಅಂತ ಮಾಡ್ತೀರಾ, ಇಲ್ಲ ಸಿ ಆಪ್ಷನ್ ಇರುವಂಥ ಈಸಿ ಅಂತ ಮಾಡ್ತೀರಾ, ಇಲ್ಲ ಅರಂಟ್ ಐ ಅಂತ ಮಾಡ್ತೀರಾ? ಇದಕ್ಕೆ ಆನ್ಸರ್ ಯಾವುದು ಹೇಳಿ? ಡಿ ಆಪ್ಷನಲ್ಲಿರುವಂತಹ ಅರಂಟ್ ಐ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತಲ್ವಾ? ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಅಂತ ಕೊಟ್ಟಿದ್ದಾರಲ್ವಾ? ಅಬೆಂಡೆಂಟ್ ಅನ್ನೋದು ಸ್ಪೆಲ್ಲಿಂಗ್ ಇದಾ? ಸರಿ ಇದೆಯಾ? ಇಲ್ಲ. ಅಬ್ಯೂಡೆಂಟ್ ಅನ್ನೋ ಸರಿ ಇದೆಯಾ? ಅಬ್ಯಾಂಡೆಂಟ್ ಅನ್ನೋ ಸರಿ ಇದೆಯಾ? ಅಬ್ಯೂಂಡೆಂಟ್ ಅನ್ನೋ ಸರಿ ಇದೆಯಾ? ಇಲ್ಲಿ ಬಿ ಆಪ್ಷನ್ ಇರುವಂತಹ ಅಬ್ಯೂಡೆಂಟ್ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ಕಡೆ ಹೋಗ್ಬಿಡೋಣವಾ? 47ನೇ ಕ್ವಶನ್ ನೋಡೋದಾದರೆ, ದ ಶಾರ್ಟ್ ಸ್ಟೋರೀಸ್ ಡ್ಯಾಶ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ದ ಚಿಲ್ಡ್ರನ್ ಟು ರೀಡ್. ದ ಆಕ್ಸಿಲರಿ ಯೂಸ್ಡ್ ಹಿಯರ್ ಈಸ್. ಏನಂತ ಇದೆ? ಆರ್. ಆಕ್ಸಿಲರಿ ವರ್ಬ್ ಯಾವುದಿದೆ? ಯಾವ ಆಗುತ್ತೋ, ಈಸ್ ಆಗುತ್ತೋ, ಇಲ್ಲ ಆರ್ ಆಗುತ್ತೋ, ಇಲ್ಲ ಯಾಸ್ ಆಗುತ್ತೋ? ಆಪ್ಷನ್ ಸಿ ಯಲ್ಲಿರುವ ಆರ್ ಇದಕ್ಕೆ ಆನ್ಸರ್ ಆಗುತ್ತೆ. ದ ಶಾರ್ಟ್ ಸ್ಟೋರೀಸ್ ಇಂಟ್ರೆಸ್ಟಿಂಗ್ ಫಾರ್ ಚಿಲ್ಡ್ರನ್ಸ್ ಟು ರೀಡ್ ಅಂತ ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣವಾ? ಶಂಕರಾಚಾರ್ಯ ವಾಸ್ ಬಾರ್ನ್ ಅಟ್ ಕಾಲಡಿ ಇನ್ ಕೇರಳ ಅಂತ ಇದೆ. ಇಲ್ಲಿ ಏನು ಮಾಡಬೇಕು? ಚೂಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಫಾರ್ ದ ಎಬೋ ಅಂತ ಕೊಟ್ಟಿದ್ದಾರಲ್ವಾ? ಏನು ಯೂಸ್ ಮಾಡಬೇಕು ಇಲ್ಲಿ? ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಬೇಕಾ, ಇಲ್ಲ ಫುಲ್ ಸ್ಟಾಪ್ ಯೂಸ್ ಮಾಡಬೇಕಾ, ಇಲ್ಲ ಕಾಮ ಯೂಸ್ ಮಾಡಬೇಕಾ, ಇಲ್ಲ ಕ್ವಶನ್ ಟ್ಯಾಗ್ ಯೂಸ್ ಮಾಡಬೇಕಾ? ಇಲ್ಲಿ ಫುಲ್ ಸ್ಟಾಪ್ನ ಯೂಸ್ ಮಾಡಬೇಕಾಗುತ್ತೆ ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದ ವರ್ಡ್ ದಟ್ ಡಸ್ ನಾಟ್ ರೈಮ್ ವಿತ್
ಅದರ್ 3 ವರ್ಡ್ಸ್ ಯಾವುದಾಗುತ್ತೆ? ಗ್ಲೀ ಆಗುತ್ತಾ, ಇಲ್ಲ ಫ್ಲೀ ಆಗುತ್ತಾ, ಇಲ್ಲ ಫ್ಯೂ ಆಗುತ್ತಾ, ಇಲ್ಲ ನೀ ಆಗುತ್ತಾ? ಈಗ ಇದರಲ್ಲಿ ಇರುವಂತಹ ಸಿ ಆಪ್ಷನ್ ಇರುವಂತಹ ಫ್ಯೂ ಇದಕ್ಕೆ ಆನ್ಸರ್ ಆಗುತ್ತೆ. ಹಾಗಾದರೆ 50ನೇ ಕ್ವಶನ್ ನೋಡ್ತಾ ಹೋಗೋಣವಾ? ಚೂಸ್ ದ ರೈಟ್ ವರ್ಡ್ ದಟ್ ಕೊಲೆಕ್ಟಿಸ್ ವಿತ್ ದ ವರ್ಡ್ ರ್ಯಾಪಿಡ್. ಇದಕ್ಕೆ ಫಾಸ್ಟ್ ಆಗುತ್ತೋ ಆನ್ಸರು, ಗ್ರೋತ್ ಆಗುತ್ತೋ, ಇಲ್ಲ ಬ್ರಿಕ್ಸ್ ಆಗುತ್ತೋ, ಇಲ್ಲ ಯೂಸ್ ಆಗುತ್ತೋ? ಯಾವುದು ಇದಕ್ಕೆ ಆನ್ಸರ್? ಯೂಸ್ ಆಗುತ್ತಲ್ವಾ?